ಈಗಾಗಲೇ ಸಿಟಿ ರವಿ ಅವರನ್ನ ಬಂಧಿಸಿ ಕೋರ್ಟ್ಗೆ ಕೂಡ ಹಾಜರುಪಡಿಸಿದ್ದಾರೆ. ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಲು ಸುನೀಲ್ ಕುಮಾರ್ ಇದ್ದಾರೆ, ಅವರನ್ನು ಕೂಡ ಮಾತಾಡ್ತೀನಿ. ಸರ್, ಒಳಗಡೆ ತಾವು ಇದ್ರಿ, ಏನೆಲ್ಲ ಆಯ್ತು ಸರ್? ವಿಧಾನ ಪರಿಷತ್ತಿನ ಕಲಾಪಗಳಲ್ಲಿ ಆಗಿರುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ FIR ಅನ್ನು ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ನಮ್ಮ ವಕೀಲರು ಭಾಳ ಸ್ಪಷ್ಟವಾಗಿ ಇವತ್ತು ನ್ಯಾಯಾಲಯದ ಮುಂದೆ ವಾದವನ್ನು ಮಂಡಿಸಿದ್ದಾರೆ. ಎರಡನೇದು, ನಿನ್ನೆ ಸಂಜೆ 6 ಗಂಟೆಗೆ ಅರೆಸ್ಟ್ ಮಾಡಿದ ನಂತರ ಇಲ್ಲಿಯ ತನಕ ಎಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಗೊತ್ತಿಲ್ಲದೆ 3 ಜಿಲ್ಲೆಗಳಲ್ಲಿ ಓಡಾಟವನ್ನು ಮಾಡಿರುವಂಥದ್ದು ಕಾನೂನಿನ ಉಲ್ಲಂಘನೆ. ಒಬ್ಬ ಜನಪ್ರತಿನಿಧಿಯನ್ನು ಪೊಲೀಸರು ಈ ರೀತಿ ನಡೆಸ್ಕೊಂಡಿರೋದು ಸರಿಯಲ್ಲ. ತಲೆಗೆ ಪೆಟ್ಟಾಗಿದೆ, ರಾತ್ರಿ ಇಡೀ ಊಟ ಕೊಟ್ಟಿಲ್ಲ, ಈ ರೀತಿ ಅತ್ಯಂತ ಕಿರುಕುಳವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಕೂಡ ಕೋರ್ಟಿನ ಗಮನಕ್ಕೆ ತಂದಿದ್ದಾವೆ. 3 ಗಂಟೆಗೆ ಜಡ್ಜ್ಮೆಂಟಿಗೆ ನಾವು ಕಾಯ್ತಾ ಇದ್ದೀವಿ. ಸರ್, ಪೊಲೀಸ್ ಇಲಾಖೆ ಇರ್ಬೋದು, ಸರ್ಕಾರ ಇರ್ಬೋದು, ಒಬ್ಬ ಜನಪ್ರತಿನಿಧಿ ಜೊತೆಗೆ ಈ ರೀತಿ ಆಡ್ಕೋಬಹುದು. ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನಕ್ಕೆ ವಿರುದ್ಧವಾದಂಥ ನಡವಳಿಕೆಗಳು ಇಡೀ ನೆನ್ನೆಯಿಂದ ನಡೀತಾ ಇದೆ. ಅಂಬೇಡ್ಕರ್ ಅವರ ಹೆಸರನ್ನ ಒಂದು ಕಡೆ ಹೇಳ್ತಾ, ಅಂಬೇಡ್ಕರ್ ಅವರೇ ಕೊಟ್ಟಂಥ ಸಂವಿಧಾನವನ್ನು ಯಾವ ರೀತಿ ಗಾಳಿಗೆ ತೂರಿ ಕಾಂಗ್ರೆಸ್ಸಿನ ಕೈಗೊಂಬೆಯಂತೆ ಪೊಲೀಸ್ ಇಲಾಖೆ ಕೆಲಸವನ್ನು ಮಾಡ್ತಾ ಇದೆ ಎನ್ನುವಂಥದ್ದು ನಿನ್ನೆ ಮತ್ತು ಇವತ್ತಿನ ಘಟನೆಗಳಲ್ಲಿ ಸಾಕ್ಷಿಯಾಗಿದೆ. ಖಂಡಿತ ಇದಕ್ಕೆ ನಾವು ಬಿಡೋದಿಲ್ಲ. ನ್ಯಾಯಾಲಯದಲ್ಲೂ ಕೂಡ ಇದಕ್ಕೆ ಮೊರೆ ಹೋಗ್ತವೆ ಮತ್ತು ಜನರ ನಡುವೆಯೂ ಕೂಡ ಈ ಹೋರಾಟವನ್ನು ತೆಗೆದುಕೊಂಡು ಹೋಗ್ತವೆ. ಸರ್, ಈಗ ಒಬ್ಬ ಜನಪ್ರತಿನಿಧಿಗೆ ಹಲ್ಲೆ ಆಗಿದೆ, ಒಳಗಡೆ ಕೋರ್ಟ್ ಒಳಗಡೆ ಅಥವಾ ಸದನದ ಒಳಗಡೆ ಕೂಡ ಹಲ್ಲೆ ಆಗಿರುವಂಥದ್ದು. ಸುವರ್ಣ ಸೌಧ ಒಳಗಡೆ ಪೊಲೀಸ್ ಭದ್ರತಾ ಸಿಬ್ಬಂದಿ ಇದ್ರೂ ಕೂಡ ಅಲ್ಲಿ ಅವರ ಹಲ್ಲೆಗೆ ಯತ್ನ ಆಗುತ್ತೆ. ಪೊಲೀಸ್ ಇಲಾಖೆ ಏನು ಮಾಡ್ತಿದೆ? ವಿಚಿತ್ರ ಅಂತಂದರೆ, ವಿಧಾನಸೌಧದ ಮೊಗಸಾಲೆಗಳಲ್ಲಿ ಈ ರೀತಿ ಗೂಂಡಾವರ್ತನೆ ನಡೆದಿದ್ರೂ ಕೂಡ ಇವತ್ತಿನ ತನಕ ಇಲ್ಲಿಯ ತನಕ ಯಾವುದೇ FIR ಅನ್ನು ಮಾಡಲಿಲ್ಲ. ಅವರನ್ನು CT ರವಿಯರನ್ನ ಕೊಲೆ ಮಾಡುವಂಥ ಪ್ರಯತ್ನವನ್ನು ಮೊಗಲ ಶಾಲೆಯಲ್ಲಿ ಮಾಡಿದರೂ ಕೂಡ ಒಬ್ಬರನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ. ಅಂದರೆ ಈ ಗೂಂಡಾಗಳನ್ನು ಕಾಂಗ್ರೆಸ್ಸೇ ಪೋಷಿಸ್ತಾ ಇದೆ ಎನ್ನುವಂಥದ್ದು ಸ್ಪಷ್ಟ ಆಗಿದೆ. ಮುಂದಿನ ಹೋರಾಟ ಹೆಂಗಿರುತ್ತೆ ಸರ್? ಬಿಜೆಪಿ ಹೋರಾಟ ಪ್ರಾರಂಭ ಆಗಿದೆ, ಮುಂದೆ ನೋಡೋಣ. ಈಗಾಗಲೇ ಸಿಟಿ ರವಿ ಅವರನ್ನ ಬಂಧಿಸಿ ಕೋರ್ಟ್ಗೆ ಕೂಡ ಹಾಜರುಪಡಿಸಿದ್ದಾರೆ. ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಲು ಸುನೀಲ್ ಕುಮಾರ್ ಇದ್ದಾರೆ, ಅವರನ್ನು ಕೂಡ ಮಾತಾಡ್ತೀನಿ. ಸರ್, ಒಳಗಡೆ ತಾವು ಇದ್ರಿ, ಏನೆಲ್ಲ ಆಯ್ತು ಸರ್? ವಿಧಾನ ಪರಿಷತ್ತಿನ ಕಲಾಪಗಳಲ್ಲಿ ಆಗಿರುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ FIR ಅನ್ನು ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ನಮ್ಮ ವಕೀಲರು ಭಾಳ ಸ್ಪಷ್ಟವಾಗಿ ಇವತ್ತು ನ್ಯಾಯಾಲಯದ ಮುಂದೆ ವಾದವನ್ನು ಮಂಡಿಸಿದ್ದಾರೆ. ಎರಡನೇದು, ನಿನ್ನೆ ಸಂಜೆ 6 ಗಂಟೆಗೆ ಅರೆಸ್ಟ್ ಮಾಡಿದ ನಂತರ ಇಲ್ಲಿಯ ತನಕ ಎಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಗೊತ್ತಿಲ್ಲದೆ 3 ಜಿಲ್ಲೆಗಳಲ್ಲಿ ಓಡಾಟವನ್ನು ಮಾಡಿರುವಂಥದ್ದು ಕಾನೂನಿನ ಉಲ್ಲಂಘನೆ. ಒಬ್ಬ ಜನಪ್ರತಿನಿಧಿಯನ್ನು ಪೊಲೀಸರು ಈ ರೀತಿ ನಡೆಸ್ಕೊಂಡಿರೋದು ಸರಿಯಲ್ಲ. ತಲೆಗೆ ಪೆಟ್ಟಾಗಿದೆ, ರಾತ್ರಿ ಇಡೀ ಊಟ ಕೊಟ್ಟಿಲ್ಲ, ಈ ರೀತಿ ಅತ್ಯಂತ ಕಿರುಕುಳವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಕೂಡ ಕೋರ್ಟಿನ ಗಮನಕ್ಕೆ ತಂದಿದ್ದಾವೆ. 3 ಗಂಟೆಗೆ ಜಡ್ಜ್ಮೆಂಟಿಗೆ ನಾವು ಕಾಯ್ತಾ ಇದ್ದೀವಿ. ಸರ್, ಪೊಲೀಸ್ ಇಲಾಖೆ ಇರ್ಬೋದು, ಸರ್ಕಾರ ಇರ್ಬೋದು, ಒಬ್ಬ ಜನಪ್ರತಿನಿಧಿ ಜೊತೆಗೆ ಈ ರೀತಿ ಆಡ್ಕೋಬಹುದು. ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನಕ್ಕೆ ವಿರುದ್ಧವಾದಂಥ ನಡವಳಿಕೆಗಳು ಇಡೀ ನೆನ್ನೆಯಿಂದ ನಡೀತಾ ಇದೆ. ಅಂಬೇಡ್ಕರ್ ಅವರ ಹೆಸರನ್ನ ಒಂದು ಕಡೆ ಹೇಳ್ತಾ, ಅಂಬೇಡ್ಕರ್ ಅವರೇ ಕೊಟ್ಟಂಥ ಸಂವಿಧಾನವನ್ನು ಯಾವ ರೀತಿ ಗಾಳಿಗೆ ತೂರಿ ಕಾಂಗ್ರೆಸ್ಸಿನ ಕೈಗೊಂಬೆಯಂತೆ ಪೊಲೀಸ್ ಇಲಾಖೆ ಕೆಲಸವನ್ನು ಮಾಡ್ತಾ ಇದೆ ಎನ್ನುವಂಥದ್ದು ನಿನ್ನೆ ಮತ್ತು ಇವತ್ತಿನ ಘಟನೆಗಳಲ್ಲಿ ಸಾಕ್ಷಿಯಾಗಿದೆ. ಖಂಡಿತ ಇದಕ್ಕೆ ನಾವು ಬಿಡೋದಿಲ್ಲ. ನ್ಯಾಯಾಲಯದಲ್ಲೂ ಕೂಡ ಇದಕ್ಕೆ ಮೊರೆ ಹೋಗ್ತವೆ ಮತ್ತು ಜನರ ನಡುವೆಯೂ ಕೂಡ ಈ ಹೋರಾಟವನ್ನು ತೆಗೆದುಕೊಂಡು ಹೋಗ್ತವೆ. ಸರ್, ಈಗ ಒಬ್ಬ ಜನಪ್ರತಿನಿಧಿಗೆ ಹಲ್ಲೆ ಆಗಿದೆ, ಒಳಗಡೆ ಕೋರ್ಟ್ ಒಳಗಡೆ ಅಥವಾ ಸದನದ ಒಳಗಡೆ ಕೂಡ ಹಲ್ಲೆ ಆಗಿರುವಂಥದ್ದು. ಸುವರ್ಣ ಸೌಧ ಒಳಗಡೆ ಪೊಲೀಸ್ ಭದ್ರತಾ ಸಿಬ್ಬಂದಿ ಇದ್ರೂ ಕೂಡ ಅಲ್ಲಿ ಅವರ ಹಲ್ಲೆಗೆ ಯತ್ನ ಆಗುತ್ತೆ. ಪೊಲೀಸ್ ಇಲಾಖೆ ಏನು ಮಾಡ್ತಿದೆ? ವಿಚಿತ್ರ ಅಂತಂದರೆ, ವಿಧಾನಸೌಧದ ಮೊಗಸಾಲೆಗಳಲ್ಲಿ ಈ ರೀತಿ ಗೂಂಡಾವರ್ತನೆ ನಡೆದಿದ್ರೂ ಕೂಡ ಇವತ್ತಿನ ತನಕ ಇಲ್ಲಿಯ ತನಕ ಯಾವುದೇ FIR ಅನ್ನು ಮಾಡಲಿಲ್ಲ. ಅವರನ್ನು CT ರವಿಯರನ್ನ ಕೊಲೆ ಮಾಡುವಂಥ ಪ್ರಯತ್ನವನ್ನು ಮೊಗಲ ಶಾಲೆಯಲ್ಲಿ ಮಾಡಿದರೂ ಕೂಡ ಒಬ್ಬರನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ. ಅಂದರೆ ಈ ಗೂಂಡಾಗಳನ್ನು ಕಾಂಗ್ರೆಸ್ಸೇ ಪೋಷಿಸ್ತಾ ಇದೆ ಎನ್ನುವಂಥದ್ದು ಸ್ಪಷ್ಟ ಆಗಿದೆ. ಮುಂದಿನ ಹೋರಾಟ ಹೆಂಗಿರುತ್ತೆ ಸರ್? ಬಿಜೆಪಿ ಹೋರಾಟ ಪ್ರಾರಂಭ ಆಗಿದೆ, ಮುಂದೆ ನೋಡೋಣ. ಈಗಾಗಲೇ ಸಿಟಿ ರವಿ ಅವರನ್ನ ಬಂಧಿಸಿ ಕೋರ್ಟ್ಗೆ ಕೂಡ ಹಾಜರುಪಡಿಸಿದ್ದಾರೆ. ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಲು ಸುನೀಲ್ ಕುಮಾರ್ ಇದ್ದಾರೆ, ಅವರನ್ನು ಕೂಡ ಮಾತಾಡ್ತೀನಿ. ಸರ್, ಒಳಗಡೆ ತಾವು ಇದ್ರಿ, ಏನೆಲ್ಲ ಆಯ್ತು ಸರ್? ವಿಧಾನ ಪರಿಷತ್ತಿನ ಕಲಾಪಗಳಲ್ಲಿ ಆಗಿರುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ FIR ಅನ್ನು ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ನಮ್ಮ ವಕೀಲರು ಭಾಳ ಸ್ಪಷ್ಟವಾಗಿ ಇವತ್ತು ನ್ಯಾಯಾಲಯದ ಮುಂದೆ ವಾದವನ್ನು ಮಂಡಿಸಿದ್ದಾರೆ. ಎರಡನೇದು, ನಿನ್ನೆ ಸಂಜೆ 6 ಗಂಟೆಗೆ ಅರೆಸ್ಟ್ ಮಾಡಿದ ನಂತರ ಇಲ್ಲಿಯ ತನಕ ಎಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಗೊತ್ತಿಲ್ಲದೆ 3 ಜಿಲ್ಲೆಗಳಲ್ಲಿ ಓಡಾಟವನ್ನು ಮಾಡಿರುವಂಥದ್ದು ಕಾನೂನಿನ ಉಲ್ಲಂಘನೆ. ಒಬ್ಬ ಜನಪ್ರತಿನಿಧಿಯನ್ನು ಪೊಲೀಸರು ಈ ರೀತಿ ನಡೆಸ್ಕೊಂಡಿರೋದು ಸರಿಯಲ್ಲ. ತಲೆಗೆ ಪೆಟ್ಟಾಗಿದೆ, ರಾತ್ರಿ ಇಡೀ ಊಟ ಕೊಟ್ಟಿಲ್ಲ, ಈ ರೀತಿ ಅತ್ಯಂತ ಕಿರುಕುಳವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಕೂಡ ಕೋರ್ಟಿನ ಗಮನಕ್ಕೆ ತಂದಿದ್ದಾವೆ. 3 ಗಂಟೆಗೆ ಜಡ್ಜ್ಮೆಂಟಿಗೆ ನಾವು ಕಾಯ್ತಾ ಇದ್ದೀವಿ. ಸರ್, ಪೊಲೀಸ್ ಇಲಾಖೆ ಇರ್ಬೋದು, ಸರ್ಕಾರ ಇರ್ಬೋದು, ಒಬ್ಬ ಜನಪ್ರತಿನಿಧಿ ಜೊತೆಗೆ ಈ ರೀತಿ ಆಡ್ಕೋಬಹುದು. ಬಾಬಾ ಸಾಹೇಬರು ಕೊಟ್ಟಂಥ
ಸಂವಿಧಾನಕ್ಕೆ ವಿರುದ್ಧವಾದಂಥ ನಡವಳಿಕೆಗಳು ಇಡೀ ನೆನ್ನೆಯಿಂದ ನಡೀತಾ ಇದೆ. ಅಂಬೇಡ್ಕರ್ ಅವರ ಹೆಸರನ್ನ ಒಂದು ಕಡೆ ಹೇಳ್ತಾ ಅಂಬೇಡ್ಕರ್ ಅವರೇ ಕೊಟ್ಟಂಥ ಸಂವಿಧಾನವನ್ನು ಯಾವ ರೀತಿ ಗಾಳಿಗೆ ತೂರಿ ಕಾಂಗ್ರೆಸ್ಸಿನ ಕೈಗೊಂಬೆಯಂತೆ ಪೊಲೀಸ್ ಇಲಾಖೆ ಕೆಲಸವನ್ನು ಮಾಡ್ತಾ ಇದೆ ಎನ್ನುವಂಥದ್ದು ನಿನ್ನೆ ಮತ್ತು ಇವತ್ತಿನ ಘಟನೆಗಳಲ್ಲಿ ಸಾಕ್ಷಿಯಾಗಿದೆ. ಖಂಡಿತ ಇದಕ್ಕೆ ನಾವು ಬಿಡೋದಿಲ್ಲ. ನ್ಯಾಯಾಲಯದಲ್ಲೂ ಕೂಡ ಇದಕ್ಕೆ ಮೊರೆ ಹೋಗ್ತವೆ ಮತ್ತು ಜನರ ನಡುವೆಯೂ ಕೂಡ ಈ ಹೋರಾಟವನ್ನು ತೆಗೆದುಕೊಂಡು ಹೋಗ್ತವೆ. ಸರ್, ಈಗ ಒಬ್ಬ ಜನಪ್ರತಿನಿಧಿಗೆ ಹಲ್ಲೆ ಆಗಿದೆ, ಒಳಗಡೆ ಕೋರ್ಟ್ ಒಳಗಡೆ ಅಥವಾ ಸದನದ ಒಳಗಡೆ ಕೂಡ ಹಲ್ಲೆ ಆಗಿರುವಂಥದ್ದು. ಸುವರ್ಣ ಸೌಧ ಒಳಗಡೆ ಪೊಲೀಸ್ ಭದ್ರತಾ ಸಿಬ್ಬಂದಿ ಇದ್ರೂ ಕೂಡ ಅಲ್ಲಿ ಅವರ ಹಲ್ಲೆಗೆ ಯತ್ನ ಆಗುತ್ತೆ. ಪೊಲೀಸ್ ಇಲಾಖೆ ಏನು ಮಾಡ್ತಿದೆ? ಬಹಳ ವಿಚಿತ್ರ ಅಂತಂದರೆ ವಿಧಾನಸೌಧದ ಮೊಗಸಾಲೆಗಳಲ್ಲಿ ಈ ರೀತಿ ಗೂಂಡಾವರ್ತನೆ ನಡೆದಿದ್ರೂ ಕೂಡ ಇವತ್ತಿನ ತನಕ ಇಲ್ಲಿಯ ತನಕ ಯಾವುದೇ FIR ಅನ್ನು ಮಾಡಲಿಲ್ಲ. ಅವರನ್ನು CT ರವಿಯರನ್ನ ಕೊಲೆ ಮಾಡುವಂಥ ಪ್ರಯತ್ನವನ್ನು ಮೊಗಲಸಾಲೆಯಲ್ಲಿ ಮಾಡಿದರೂ ಕೂಡ ಒಬ್ಬರನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ. ಅಂದರೆ ಈ ಗೂಂಡಾಗಳನ್ನು ಕಾಂಗ್ರೆಸ್ಸೇ ಪೋಷಿಸ್ತಾ ಇದೆ ಎನ್ನುವಂಥದ್ದು ಸ್ಪಷ್ಟ ಆಗಿದೆ. ಮುಂದಿನ ಹೋರಾಟ ಹೆಂಗಿರುತ್ತೆ ಸರ್? ಬಿಜೆಪಿದು ಹೋರಾಟ ಪ್ರಾರಂಭ ಆಗಿದೆ, ಮುಂದೆ ನೋಡೋಣ. ಈಗಾಗಲೇ CT ರವಿ ಅವರನ್ನ ಬಂಧಿಸಿ ಕೋರ್ಟ್ಗೆ ಕೂಡ ಹಾಜರುಪಡಿಸಿದ್ದಾರೆ. ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಲು ಏನು ಸುನೀಲ್ ಕುಮಾರ್ ಇದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಒಳಗಡೆ ತಾವು ಇದ್ರಿ, ಏನೆಲ್ಲ ಆಯ್ತು ಸರ್? ವಿಧಾನ ಪರಿಷತ್ತಿನ ಕಲಾಪಗಳಲ್ಲಿ ಆಗಿರುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ FIR ಅನ್ನು ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ನಮ್ಮ ವಕೀಲರು ಭಾಳ ಸ್ಪಷ್ಟವಾಗಿ ಇವತ್ತು ನ್ಯಾಯಾಲಯದ ಮುಂದೆ ವಾದವನ್ನು ಮಂಡಿಸಿದ್ದಾರೆ. ಎರಡನೇದು, ನಿನ್ನೆ ಸಂಜೆ 6 ಗಂಟೆಗೆ ಅರೆಸ್ಟ್ ಮಾಡಿದ ನಂತರ ಇಲ್ಲಿಯ ತನಕ ಎಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಗೊತ್ತಿಲ್ಲದೆ 3 ಜಿಲ್ಲೆಗಳಲ್ಲಿ ಓಡಾಟವನ್ನು ಮಾಡಿರುವಂಥದ್ದು ಕಾನೂನಿನ ಉಲ್ಲಂಘನೆ. ಒಬ್ಬ ಜನಪ್ರತಿನಿಧಿಯನ್ನು ಪೊಲೀಸ್ ಈ ರೀತಿ ನಡೆಸ್ಕೊಂಡಿರೋದು ಸರಿಯಲ್ಲ. ತಲೆಗೆ ಪೆಟ್ಟಾಗಿದೆ, ರಾತ್ರಿ ಇಡೀ ಊಟ ಕೊಟ್ಟಿಲ್ಲ, ಈ ರೀತಿ ಅತ್ಯಂತ ಕಿರುಕುಳವನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದನ್ನು ಕೂಡ ಕೋರ್ಟಿನ ಗಮನಕ್ಕೆ ತಂದಿದ್ದಾವೆ. 3 ಗಂಟೆಗೆ ಜಡ್ಜ್ಮೆಂಟಿಗೆ ನಾವು ಕಾಯ್ತಾ ಇದ್ದೀವಿ. ಸರ್, ಪೊಲೀಸ್ ಇಲಾಖೆ ಇರ್ಬೋದು, ಏನು ಸರ್ಕಾರ ಇರ್ಬೋದು, ಒಬ್ಬ ಜನಪ್ರತಿನಿಧಿ ಜೊತೆಗೆ ಈ ರೀತಿ ಆಡ್ಕೋಬಹುದು? ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನಕ್ಕೆ ವಿರುದ್ಧವಾದಂಥ ನಡವಳಿಕೆಗಳು ಇಡೀ ನೆನ್ನೆಯಿಂದ ನಡೀತಾ ಇದೆ. ಅಂಬೇಡ್ಕರ್ ಅವರ ಹೆಸರನ್ನ ಒಂದು ಕಡೆ ಹೇಳ್ತಾ ಅಂಬೇಡ್ಕರ್ ಅವರೇ ಕೊಟ್ಟಂಥ ಸಂವಿಧಾನವನ್ನು ಯಾವ ರೀತಿ ಗಾಳಿಗೆ ತೂರಿ ಕಾಂಗ್ರೆಸ್ಸಿನ ಕೈಗೊಂಬೆಯಂತೆ ಪೊಲೀಸ್ ಇಲಾಖೆ ಕೆಲಸವನ್ನು ಮಾಡ್ತಾ ಇದೆ ಎನ್ನುವಂಥದ್ದು ನಿನ್ನೆ ಮತ್ತು ಇವತ್ತಿನ ಘಟನೆಗಳಲ್ಲಿ ಸಾಕ್ಷಿಯಾಗಿದೆ. ಖಂಡಿತ ಇದಕ್ಕೆ ನಾವು ಬಿಡೋದಿಲ್ಲ. ನ್ಯಾಯಾಲಯದಲ್ಲೂ ಕೂಡ ಇದಕ್ಕೆ ಮೊರೆ ಹೋಗ್ತವೆ ಮತ್ತು ಜನರ ನಡುವೆಯೂ ಕೂಡ ಈ ಹೋರಾಟವನ್ನು ತೆಗೆದುಕೊಂಡು ಹೋಗ್ತವೆ. ಸರ್, ಈಗ ಒಬ್ಬ ಜನಪ್ರತಿನಿಧಿಗೆ ಹಲ್ಲೆ ಆಗಿದೆ, ಒಳಗಡೆ ಕೋರ್ಟ್ ಒಳಗಡೆ ಅಥವಾ ಸದನದ ಒಳಗಡೆ ಕೂಡ ಹಲ್ಲೆ ಆಗಿರುವಂಥದ್ದು. ಸುವರ್ಣ ಸೌಧ ಒಳಗಡೆ ಪೊಲೀಸ್ ಭದ್ರತಾ ಸಿಬ್ಬಂದಿ ಇದ್ರೂ ಕೂಡ ಅಲ್ಲಿ ಅವರ ಹಲ್ಲೆಗೆ ಯತ್ನ ಆಗುತ್ತೆ. ಪೊಲೀಸ್ ಇಲಾಖೆ ಏನು ಮಾಡ್ತಿದೆ? ಬಹಳ ವಿಚಿತ್ರ ಅಂತಂದರೆ ವಿಧಾನಸೌಧದ ಮೊಗಸಾಲೆಗಳಲ್ಲಿ ಈ ರೀತಿ ಗೂಂಡಾವರ್ತನೆ ನಡೆದಿದ್ರೂ ಕೂಡ ಇವತ್ತಿನ ತನಕ ಇಲ್ಲಿಯ ತನಕ ಯಾವುದೇ FIR ಅನ್ನು ಮಾಡಲಿಲ್ಲ. ಅವರನ್ನು CT ರವಿಯರನ್ನ ಕೊಲೆ ಮಾಡುವಂಥ ಪ್ರಯತ್ನವನ್ನು ಮೊಗಲಸಾಲೆಯಲ್ಲಿ ಮಾಡಿದರೂ ಕೂಡ ಒಬ್ಬರನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ. ಅಂದರೆ ಈ ಗೂಂಡಾಗಳನ್ನು ಕಾಂಗ್ರೆಸ್ಸೇ ಪೋಷಿಸ್ತಾ ಇದೆ ಎನ್ನುವಂಥದ್ದು ಸ್ಪಷ್ಟ ಆಗಿದೆ. ಮುಂದಿನ ಹೋರಾಟ ಹೆಂಗಿರುತ್ತೆ ಸರ್? ಬಿಜೆಪಿದು ಹೋರಾಟ ಪ್ರಾರಂಭ ಆಗಿದೆ, ಮುಂದೆ ನೋಡೋಣ. ಇದಿಷ್ಟು ಏನು ಸುನೀಲ್ ಕುಮಾರ್ ಅವರು ಹೇಳ್ತಿರುವಂಥದ್ದು. ಸದ್ಯ ನಾವು ಹೋರಾಟವನ್ನು ಮಾಡ್ತೇವೆ, ಏನು ಕಾನೂನು ಪ್ರಕಾರ ಹೋರಾಟವನ್ನು ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಕೂಡ ಸುನೀಲ್ ಕುಮಾರ್ ಅವರು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂದ್ಯ ಜೊತೆ ಮೈಲಾರಿ ಪ್ರಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.